ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ರಾಜ್ಯ ಸರ್ಕಾರದ ಅಧಿಕಾರಿ ಮತ್ತು ನೌಕರರು ಕಡ್ಡಾಯವಾಗಿ ಈ ಒಂದು ಉಚಿತವಾದ ಸೌಲಭ್ಯವನ್ನು ಪಡ್ಕೊಳ್ಳೇಬೇಕು ಅಂತಕ್ಕಂಥ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಇದನ್ನು ಯಾರು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ಪಾಯಿಂಟಲ್ಲೂ ಭಾಳ ಕ್ಲಿಯರ್ ಕಟ್ಟಾಗಿ ಸರಿಯಾದ ವೇನಲ್ಲಿ ಪ್ರತಿಯೊಂದನ್ನು ಕೋಟ್ ಮಾಡಿ ಹೇಳಿದ್ದಾರೆ ಇಲ್ಲಿ. ಅಂದರೆ ಏನಕ್ಕೆ ಈ ಎಲ್ಲ ಸೌಲಭ್ಯವನ್ನು ಪಡ್ಕೊಳ್ಬೇಕು, ಇದರ ಹಿಂದಿನ ಉದ್ದೇಶ ಏನು, ಯಾವ ರೀಸನ್ಗೆ ಎಲ್ಲವನ್ನು ಹೇಳಿದ್ದಾರೆ ಈಗ. ಹಾಗಾಗಿ ದಯಮಾಡಿ ವಿಡಿಯೋನ ಸ್ಟಾಪ್ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ, ಕೊನೆವರೆಗೂ ನೋಡಿದ್ರೆ ಎಲ್ಲವೂ ನಿಮ್ಗೆ ಅರ್ಥ ಆಗುತ್ತೆ. ಇವ್ರು ಹೇಳಿರ್ತಕ್ಕಂಥ ಎಲ್ಲ ಪಾಯಿಂಟ್ಸು ನಿಮ್ಗೆ ಹೇಳಿ ನಾನು ಈಗ ಈ ವಿಡಿಯೋದಲ್ಲಿ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಇಲ್ಲಿ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಂತ ರಾಜ್ಯಾಧ್ಯಕ್ಷರು ಷಡಕ್ಷರಿ ಸರ್ ಅವರು ನೋಡಿ ಇವತ್ತು ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು 7/7/2026 ಅಂತ ಅಂದ್ಬಿಟ್ಟು ಇವರು ತಮ್ಮ ಈ ಒಂದು ಪತ್ರ ಮುಖೇನವಾಗಿ ಇದೊಂದು ಮಾಹಿತಿಯನ್ನು ಹೇಳಿದ್ದಾರೆ. ಈ ಸೌಲಭ್ಯವನ್ನು 100% ನೀವು ಪಡ್ಕೊಳ್ಳೇಬೇಕು ಪ್ರತಿಯೊಬ್ಬರು ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಆತ್ಮೀಯ ರಾಜ್ಯ ಸರ್ಕಾರದ ಅಧಿಕಾರಿ ಮತ್ತು ನೌಕರರ ಆದ್ಯ ಗಮನಕ್ಕೆ ಅಂತ ಇದೆ ಇಲ್ಲಿ ಫಸ್ಟ್ ಪಾಯಿಂಟು. ಏನು ಆದ್ಯ ಗಮನಕ್ಕೆ, ಯಾವ ಸೌಲಭ್ಯವನ್ನು ಪಡ್ಕೊಳ್ಬೇಕಿಲ್ಲ ಹಾಗಿದ್ರೆ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳು? ರಾಜ್ಯ ಸರ್ಕಾರದ ಅಧಿಕಾರಿ ನೌಕರರು ಕುಟುಂಬದ ಹಿತದೃಷ್ಟಿಯಿಂದ ವೇತನ ಪಡೆಯತಕ್ಕಂಥ ಖಾತೆಯನ್ನು, ಇವಾಗ ಏನು ಅವರು ವೇತನ ಪಡ್ಕೊಳ್ತಾ ಇದ್ದಾರೋ ಆ ಒಂದು ಖಾತೆಯನ್ನು ಯಾವುದಕ್ಕೆ ಕನ್ವರ್ಷನ್ ಮಾಡಬೇಕು? ಸಂಬಳ ಪ್ಯಾಕೇಜ್ ಅಥವಾ ಸ್ಯಾಲ್ರಿ ಪ್ಯಾಕೇಜ್, ಅದನ್ನು ಖಾತೆಯನ್ನು ಕನ್ವರ್ಷನ್ ಮಾಡಿ ಪರಿವರ್ತಿಸಿಕೊಂಡು ಬ್ಯಾಂಕುಗಳು ನೀಡ್ತಕ್ಕಂಥ ಉಚಿತ ಸೌಲಭ್ಯವನ್ನು ಪಡೆದುಕೊಳ್ಳುವ ಬಗ್ಗೆ ಅಂತಿದೆ ಇಲ್ಲಿ. ಬ್ಯಾಂಕುಗಳು ನೀಡ್ತಕ್ಕಂಥ ಉಚಿತ ಸೌಲಭ್ಯವನ್ನು ಪಡೆದುಕೊಳ್ಳುವ ಬಗ್ಗೆ ಅಂತ ಇದೆ. ಈಗ ನೋಡೋಣ, ಈಗ ಏನು ಉಚಿತವಾದ ಸೌಲಭ್ಯವನ್ನು ಕೊಡ್ತಾ ಇದೆ, ಏನಕ್ಕೆ ಇದನ್ನು ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಈ ಸೌಲಭ್ಯವನ್ನು ಪಡ್ಕೊಳ್ಳೇಬೇಕು, ಆ ಎಲ್ಲ ಪ್ರಶ್ನೆಗಳು ಇಲ್ಲಿ ಉತ್ತರ ಇದೆ. ಅನಿರೀಕ್ಷಿತ ದುರ್ಘಟನೆಗಳು ಸಂಭವಿಸಿದಾಗ ನೌಕರರ ಕುಟುಂಬಗಳು ಆರ್ಥಿಕವಾಗಿ ಅಸಹಾಯಕ ಸ್ಥಿತಿಗೆ ತಲುಪಬಾರದು ಎಂತಕ್ಕಂಥ ಒಂದು ದೃಢ ಸಂಕಲ್ಪದಿಂದ ಸರ್ಕಾರ ಏನು ಮಾಡಿದೆ, ಈಗ ರಾಜ್ಯ ಸರ್ಕಾರದ ಅಧಿಕಾರಿ ಮತ್ತು ನೌಕರರು ಮತ್ತು ವಿವಿಧ ನಿಗಮ ಮಂಡಳಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರ್ತಕ್ಕಂಥ ನೌಕರರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಂತ ಹೇಳ್ತಾರೆ, ಅಲ್ಲಿ ಅವ್ರು ಹೊಂದಿರತಕ್ಕಂಥ ವೇತನ ಖಾತೆಯನ್ನು ಸ್ಯಾಲ್ರಿ ಪ್ಯಾಕೇಜ್ಗೆ ಕನ್ವರ್ಷನ್ ಮಾಡಿ ಪರಿವರ್ತನೆ ಮಾಡಿ ಈ ಖಾತೆಗಳ ಅಡಿಯಲ್ಲಿ ನೌಕರರಿಗೆ ಉಚಿತ ವೈಯಕ್ತಿಕ ಅಪಘಾತ ವಿಮೆ ಅಂತ ಹೇಳ್ತಾರೆ, ಅದನ್ನು ಪಡ್ಕೊಳ್ತಕ್ಕಂಥ ಸೌಲಭ್ಯವನ್ನು ಈಗ ಜಾರಿ ಮಾಡಿರುವಂಥದ್ದು. ಏನಾಗಿದೆ, ಇಲ್ಲಿವರೆಗೂ ಕೇವಲ 52% ನೌಕರರು ಮಾತ್ರ ಈ ಸಂಬಳ ಪ್ಯಾಕೇಜ್ ಖಾತೆಗೆ ಪರಿವರ್ತನೆಯನ್ನು ಮಾಡ್ಕೊಂಡಿದ್ದಾರೆ 100%ಅಲ್ಲಿ. ನೋಡಿ, ಇನ್ನೂ ಸಾಕಷ್ಟು 50% ಇದೆ. ಈಗ ಅವರ ಅಷ್ಟು ಜನರು ಇಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಈ ಒಂದು ಸ್ಕೀಮ್ಗೆ ಬರಲಿಕ್ಕೆ. ನೋಡಿ, ಈ ಯೋಜನೆ ವ್ಯಾಪ್ತಿಗೆ ಒಳಪಡಲಿಕ್ಕೆ ಸಿ ಮತ್ತು ಡಿ ಗುಂಪಿನ ನೌಕರರು ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಇದು ಸರ್ಕಾರವೇ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳಿಂದ ಕಂಡು ಬಂದಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ, ಸರ್ಕಾರಿ ನೌಕರರ ಸಂಘದವರು. ನೆಕ್ಸ್ಟು, ಈ ಯೋಜನೆಗೆ ವ್ಯಾಪ್ತಿಗೆ ನೋಂದಾಯಿಸಿಕೊಂಡಿರ್ತಕ್ಕಂಥ ನೌಕರರು ಅಪಘಾತಕ್ಕೆ ಈಡಾಗಿದ್ದಂತಹ ಸಂದರ್ಭಗಳಲ್ಲಿ ಅಂತಹ ನೌಕರರ ಸಾಕಷ್ಟು ಕುಟುಂಬಗಳು ಈ ಯೋಜನೆಯ ಲಾಭವನ್ನು ಪಡ್ಕೊಂಡಿವೆ. ಸುಮ್ಮನೆ ಹೇಳ್ತಾ ಇಲ್ಲ, ಈಗಾಗಲೇ ಏನಾದರೂ ಸಮಸ್ಯೆಗೆ ತುತ್ತಾದಾಗ, ಆಕ್ಸಿಡೆಂಟ್ಸ್ ಆದಾಗ ಬೆನಿಫಿಟ್ಸನ್ನು ಪಡ್ಕೊಂಡಿದೆ ಆ ಒಂದು ಫ್ಯಾಮಿಲೀಸ್ ಅವರು. ಹಾಗಾಗಿ ದಯಮಾಡಿ ಪ್ರತಿಯೊಬ್ಬರು ಯಾರು ಮಾಡ್ಕೊಂಡಿಲ್ವೋ ಆ ಸೌಲಭ್ಯವನ್ನು ಇದನ್ನು ಮಾಡಿಸ್ಕೊಂಡು ಅದರ ಬೆನಿಫಿಟ್ಸನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಏನೆಲ್ಲ ಅನಾಹುತಗಳು ನಡೀತಾ ಇದೆ. ಬೂತ್ ಲೆವೆಲ್ ಆಫೀಸರ್ಸ್ BLO ಅಂತ ಹೇಳ್ತಾರೆ, ನಿಮಗೆಲ್ಲ ಗೊತ್ತೇ ಇದೆ. SIR ಮಾಹಿತಿಯನ್ನು ಕೊಡಲಿಕ್ಕೆ ತಮ್ಮ ಕರ್ತವ್ಯವನ್ನು ಈಗ ಮಾಡ್ತಾ ಇದ್ದಾರೆ. ಸ್ವಲ್ಪ ಸ್ಟ್ರೆಸ್ ಅಂತೂ ಇದ್ದಿರುತ್ತೆ ಅವರಿಗೆ, ರಿಸ್ಕು ಎಲ್ಲವೂ ಹಿಂಸೆಯಿಂದ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಏನು ನಡೀತಾ ಇದೆ ಆಗಿದ್ರೆ, ಈಗ ನೋಡಿ, ಇಲ್ಲಿದೆಯಲ್ಲ, ಈಗ ಕಳೆದ 2-3 ದಿನಗಳಲ್ಲಿ BLO ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಇಬ್ಬರು ಮಹಿಳಾ ಮತ್ತು ಒಬ್ಬ ಪುರುಷ ನೌಕರರು ಅಪಘಾತ ಮತ್ತು ಹೃದಯಾಘಾತದಿಂದ ನಿಧನರಾಗಿದ್ದು, ಇಂತಹ ಘಟನೆಯಿಂದ ಮೃತ ನೌಕರರ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕುತ್ತಿವೆ ಅಲ್ವಾ. ಏನು ಬೇಕಾದ್ರೂ ಆಗ್ಬೋದು ಅಟ್ ಎನಿ ಟೈಮ್. ಹಾಗಾಗಿ ಹೆಲ್ತನ್ನು ಸರಿಯಾಗಿ ನೋಡ್ಕೊಳ್ಬೇಕು, ಯಾವುದೇ ಸ್ಟ್ರೆಸ್ಗೆ ಒಳಗಾಗಬಾರ್ದು. ತುಂಬ ಜನ ಯಾವುದೇ ಹಿಂಸೆ ತಗೊಳ್ಳದೆ ಕಂಫರ್ಟಬಲ್ ಮಾಡಬೇಕು ಅಂತ ಅನ್ಕೋತಾರೆ, ಬಟ್ ಆ ಒತ್ತಡಗಳು ಜಾಸ್ತಿ ಆದಾಗ ಸಮ್ಟೈಮ್ಸ್ ಅವೆಲ್ಲವನ್ನ ಕ್ರಾಸ್ ಮಾಡಿ ಕೆಲಸ ಮಾಡಬೇಕಾಗತ್ತೆ. ಆ ಥರದೊಂದು ಸಿಚುವೇಶನ್ ಎದುರಾಗೇ ಆಗುತ್ತೆ. ಆದರೂ ಕೂಡ ಹೆಲ್ತ್ ಬಗ್ಗೆ ಗಮನವನ್ನು ಹರಿಸ್ಕೊಂಡು ಕೆಲಸ ಪ್ರತಿಯೊಬ್ಬರು ಮಾಡಲೇಬೇಕಾಗತ್ತೆ. ಯಾವುದೇ ವರ್ಕ್ ಮಾಡಿದ್ರೂ ಆರೋಗ್ಯ ಅನ್ನೋದನ್ನು ಮರಿದೇನೆ ಆರೋಗ್ಯದ ಬಗ್ಗೆ ಏನು ಕಾಳಜಿಯನ್ನು ವಹಿಸಬೇಕು ಅದನ್ನು ವಹಿಸ್ಕೊಂಡೇ ಕೆಲಸ ಮಾಡಬೇಕಾಗತ್ತೆ ಅಲ್ವಾ. ಇನ್ ಕೇಸ್ ಯಾರಿಗೂ ಪಾಪ ಯಾವುದೇ ಅನಾಹುತ ಆಗಬಾರ್ದು, ಪ್ರತಿಯೊಬ್ಬರ ಒಂದು ಹಾರೈಕೆ ವಿಶಸ್ಸು ಅದೇ ಇರ್ತಿದೆ. ಬಟ್ ಅದು ಕೆಲವೊಂದು ಸಂದರ್ಭಗಳಲ್ಲಿ ನಾವೇನೇ ವಿಶಸ್ಸನ್ನು ಹೇಳಿದ್ರು ಕೂಡ, ಆಶಯವನ್ನು ವ್ಯಕ್ತಪಡಿಸಿದ್ರು ಕೂಡ ನಡಿಬಾರ್ದಂಥ ಕೆಲವೊಂದು ಇನ್ಸಿಡೆಂಟ್ಸ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಯಾರೂ ಸಫರ್ ಆಗೋದು ಬೇಡ. ಇದೊಂದು ವೈಯಕ್ತಿಕ ವಿಮೆ ಅಂತ ಏನು ಮಾಡಿದ್ದಾರೆ ಈಗ, ಈ ಥರದ ಸಿಚುವೇಷನ್ಸ್ ಆದಾಗ ಅವೆಲ್ಲ ಪಡ್ಕೊಳ್ಳಿ, ಯಾರೂ ಸಫರ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಆ ಒಂದು ಉದ್ದೇಶ ಇಟ್ಕೊಂಡೇನೆ ಈ ಥರದ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬ್ಯಾಂಕ್ಗಳಿಂದ ಸೌಲಭ್ಯವನ್ನು ಪಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಈಗ ಇನ್ನೂ ಸಾಕಷ್ಟು ಪಾಯಿಂಟ್ಸ್ ಇದೆ ಇಲ್ಲಿ. ನೋಡಿ, ಇಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಈ ಯೋಜನೆಯ ಸದುಪಯೋಗವನ್ನು ಪಡ್ಕೊಳ್ಳೇಬೇಕೆಂದು ಸಂಘದ ಆಶಯವಾಗಿದೆ. ಈಗಾಗಲೇ ಚಾಲ್ತಿಯಲ್ಲಿರತಕ್ಕಂಥ ಸಾಮಾನ್ಯ ಉಳಿತಾಯ ಖಾತೆಯನ್ನು ಸಂಬಳ ಪ್ಯಾಕೇಜ್ ಖಾತೆಯನ್ನಾಗಿ ಪರಿವರ್ತಿಸಲು ಮತ್ತು ಅದಕ್ಕೆ ಪೂರಕವಾದಂಥ
ವಿಮಾ ಸೌಲಭ್ಯಗಳನ್ನು ಸಕ್ರಿಯಗೊಳಿಸಲು ಆಕ್ಟಿವೇಟ್ ಮಾಡಲಿಕ್ಕೆ ತಮಗೆ ಇಷ್ಟದ ಅಥವಾ ಅನುಕೂಲಕರವಾದ ಬ್ಯಾಂಕಿಗೆ ಭೇಟಿ ನೀಡಿ ಸಂಬಳ ಪ್ಯಾಕೇಜ್ ಖಾತೆಯನ್ನಾಗಿ ಪರಿವರ್ತಿಸಿಕೊಳ್ಳುವುದು. ತುಂಬ ಜನ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೇ ನೀವು ನಿಮ್ಮ ಖಾತೆಯನ್ನು ಕನ್ವರ್ಷನ್ ಮಾಡಿ ಅಂತ ಹೇಳ್ತಾರೆ. ಅಂದರೆ ವೇತನ ಖಾತೆಯಿಂದ ಸಂಬಳ ಖಾತೆಗೆ. ಇಲ್ಲಿ ಅವರೊಂದು ಕೋಟ್ ಮಾಡಿದ್ದಾರೆ. ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಆ ಬ್ಯಾಂಕಿಗೆ ವಿಸಿಟ್ ಮಾಡಿ ಸಂಬಳ ಪ್ಯಾಕೇಜ್ ಖಾತೆಯನ್ನಾಗಿ ನೀವು ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಹೇಳಿದ್ರು ಅಂತ ನಿಮ್ಗೆ ಹೇಳಿದ ರೀಸನ್ಸನ್ನು. ಕೆಲವೊಂದು ಇಶ್ಯೂಸ್ ಎಲ್ಲ ಆದಾಗ, ಆಕ್ಸಿಡೆಂಟ್ಸು, ಘಟನೆಗಳು, ಬೇರೆ ಬೇರೆ ಸಮಸ್ಯೆಗಳಾದಾಗ ಒಂದು ಏನಾಗುತ್ತೆ, ಒಂದು ಸೌಲಭ್ಯಗಳು ಸಿಕ್ತು ಅಂತಂದಾಗ ಆ ಸಫರ್ ಆಗೋದು ಎಲ್ಲೋ ಒಂದು ಕಡೆ ಸಂವೇರ್ ತುಂಬ ಹೆಲ್ಪ್ ಆಗುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಹೇಳ್ತಾರೆ ಕೊನೆಯದಾಗಿ, ಈ ಯೋಜನೆಯಿಂದ ಸಿಗ್ತಕ್ಕಂಥ ಆರ್ಥಿಕ ಭದ್ರತೆಯು ಅವರ ಪತ್ನಿ ಅಥವಾ ಪತಿ, ಮಕ್ಕಳು ಮತ್ತು ವೃದ್ಧ ಪೋಷಕರಿಗೆ ಆಪತ್ಕಾಲದಲ್ಲಿ ಅತಿದೊಡ್ಡ ಆಸರೆಯಾಗಲಿದ್ದು, ಈ ಉದ್ದೇಶಕ್ಕಾಗಿ ಯಾವುದೇ ಹೆಚ್ಚುವರಿ ಪ್ರೀಮಿಯಂಗಳನ್ನು ನೀಡಬೇಕಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ದೆರ್ ಇಸ್ ನೋ ಮ್ಯಾಕ್ಸಿಮಮ್ ಪ್ರೀಮಿಯಮ್ಸ್ ಅಲ್ವಾ, ಹೆಚ್ಚುವರಿ ಪ್ರೀಮಿಯಮ್ಸನ್ನು ಐ ಥಿಂಕ್ ಇಲ್ಲಿ ನೀಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಆಯಿತಾ? ಇದು ಬೆನಿಫಿಟ್ಸ್ ಪಡ್ಕೊಳ್ತು ಅಂತಂದರೆ, ಪ್ಯಾಕೇಜ್ ಕನ್ವರ್ಷನ್ ಆದರೆ ಆಟೋಮ್ಯಾಟಿಕಲಿ ಅಂಥ ದುರ್ಘಟನೆಗಳಾದಾಗ ಅದು ಯಾವತ್ತಿಗೂ ಯಾರಿಗೂ ಆಗದೇ ಇರಲಿ, ಇನ್ ಕೇಸ್ ಆಗಿಬಿಟ್ರೆ ಆ ಯೋಜನೆಯನ್ನು ಪಡ್ಕೊಂಡು, ಅಂದರೆ ಯಾರು ಪಾಪ ಅವ್ರ ಮೇಲೆ ಅವಲಂಬಿತರಾಗಿರ್ತಾರೆ ಅವ್ರಿಗೆ ಅವರು ಸಫರ್ ಪಡೋದು ಒಂಚೂರು ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು, ಅವರು ಒಂಚೂರು ಅವ್ರ ಲೈಫನ್ನು ಯಾವುದೇ ಸಮಸ್ಯೆಯಲ್ಲಿ ಲೀಡ್ ಮಾಡಲಿಕ್ಕೆ ಐ ಥಿಂಕ್ ಒಂದು ಸಹಾಯ ಆಗುತ್ತೆ ಅಂತಕ್ಕಂಥ ಉದ್ದೇಶದ ಹಿನ್ನೆಲೆಯಲ್ಲೇ ಇದನ್ನು ಮಾಡಿರುವಂಥದ್ದು. ನೋಡಿ, ಕೊನೆಯದಾಗಿ ಹೇಳ್ತಾರೆ ಇಲ್ಲಿ, ತಮ್ಮ ಕುಟುಂಬಗಳ ಹಿತದೃಷ್ಟಿ ಹಾಗೂ ಆರ್ಥಿಕ ಭದ್ರತೆಗಾಗಿ ರಾಜ್ಯ ಸರ್ಕಾರದ ಸಮಸ್ತ ಅಧಿಕಾರಿ ನೌಕರರು ಸ್ವಯಂ ಪ್ರೇರಿತವಾಗಿ 2026 ಜುಲೈ ಮತ್ತು ಆಗಸ್ಟ್ ಮಾಹೆಗಳಲ್ಲಿ ತಮ್ಮ ಆಯ್ಕೆಯ ಯಾವುದೇ ಬ್ಯಾಂಕ್ನಲ್ಲಿ ಸಂಬಳ ಪ್ಯಾಕೇಜ್ ಖಾತೆಗೆ ನೋಂದಾಯಿಸಿಕೊಳ್ಳುವ ಮೂಲಕ ಬ್ಯಾಂಕ್ಗಳು ನೀಡತಕ್ಕಂಥ ಉಚಿತ ಸೌಲಭ್ಯವನ್ನು ಪಡೆದುಕೊಳ್ಳುವಂತೆ ಸಂಘವು ಮನವಿಯನ್ನು ಮಾಡ್ತಾ ಇದೆ. ಒಳ್ಳೆಯ ಕೆಲಸವನ್ನು ಯೋಚನೆ ಮಾಡದೇ ಮಾಡಬೇಕು ಅಂತ ಹೇಳ್ತಾರೆ ದೊಡ್ಡವರು, ಹಿರಿಯರು. ಮತ್ತು ದಯಮಾಡಿ ನೋಡಿ, ಈ ಒಂದು ಸೌಲಭ್ಯಗಳು ಖಂಡಿತವಾಗಲೂ ನಿಮಗೆ ಇದು ಸಹಾಯ ಆಗೇ ಆಗುತ್ತೆ ಅಂತಕ್ಕಂಥದ್ದು ಇದ್ದರೆ, ನೀವು ಭಾವಿಸ್ಕೊಂಡಿದ್ರೆ ಅಥವಾ ಈಗಾಗಲೇ ಇದರ ಪ್ರಯೋಜನವನ್ನು ಸಾಕಷ್ಟು ಜನ ಪಡ್ಕೊಂಡಿದ್ದಾರೆ, ಅವರ ಒಂದು ಅನುಭವವನ್ನು ಕೇಳಿ. ಎಲ್ಲವೂ ಓಕೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಇದರಿಂದ ಒಂದು ಸದುಪಯೋಗ ಇದ್ದೇ ಇದೆ ಅಂತ ನೀವು ಅಂದ್ಕೊಂಡಿದ್ದೆ ಆದರೆ ದಯಮಾಡಿ ಫಸ್ಟು ಸಂಬಳ ಪ್ಯಾಕೇಜ್ಗೆ ಕನ್ವರ್ಷನ್ ಮಾಡ್ಕೊಳ್ಳಿ. ಎಲ್ಲವೂ ಫ್ಯೂಚರಲ್ಲಿ ಒಳ್ಳೆಯದಾಗುತ್ತೆ. ಬಟ್ ಕೊನೆಯದಾಗಿ ಯಾವುದೇ ಸಮಸ್ಯೆಗಳು, ಯಾವುದೇ ಸರ್ಕಾರಿ ನೌಕರರ ಒಬ್ಬ ಅಧಿಕಾರಿ ಆಗಲಿ, ಸಿಬ್ಬಂದಿ ಆಗಲಿ ಅಥವಾ ನೌಕರರಾಗಲಿ ಯಾವುದೇ ಕರ್ತವ್ಯವನ್ನು ಮಾಡಬೇಕಂತ ಸಂದರ್ಭಗಳಲ್ಲಿ ಏನೂ ಆಗಬಾರ್ದು ಅಂತಕ್ಕಂಥದ್ದು ಎಲ್ಲರ ಒಂದು ಆಶಯ ಅಷ್ಟೇ. ಯಾರಿಗೂ ಏನೂ ಆಗದೇ ಇರಲಿ. ಇನ್ ಕೇಸ್ ಸಂಭವಿಸ್ಬಿಟ್ರೆ ಅಟ್ಲೀಸ್ಟ್ ಒಂದು ಸಹಾಯ ಇದು, ಅದನ್ನು ಮನಸ್ಸಲ್ಲಿಟ್ಟುಕೊಂಡು ನೀವು ಅಟ್ಲೀಸ್ಟ್ ಸಾಧ್ಯವಾದಷ್ಟು ಬೇಗ ಕನ್ವರ್ಷನ್ ಮಾಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಿ. ಯಾರಿಗೂ ಇಲ್ಲಿ ಐ ಥಿಂಕ್ ಯಾಕೆ ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅಂತಂದರೆ, ಅದರ ಹಿಂದಿನ ಉದ್ದೇಶ ಒಳ್ಳೆಯದಾಗಿದೆ. ಆ ಹಿನ್ನೆಲೆಯಲ್ಲಿ ಇಷ್ಟೊಂದು ಮನವಿಯನ್ನು ಈ ಸಂಘದವರು ಇಲ್ಲಿ ಮಾಡ್ತಾ ಇರುವಂಥದ್ದು. ಎಲ್ರಿಗೂ ಒಳ್ಳೆಯದಾಗಲಿ, ಯಾವುದೇ ಸಮಸ್ಯೆಗಳಾಗದೇ ಇರಲಿ. ಈಗೇನು ಸರ್ಕಾರ ಒಂದಷ್ಟು ಕೆಲಸವನ್ನು ವಹಿಸಿದೆ, ಆ ಒಂದು ಕೆಲಸ ಪರಿಪೂರ್ಣ ಆಗೋ ತನಕನೂ ಯಾವುದೇ ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಆಗದೇ ಇರಲಿ ಅಂತ ನಾನಿಲ್ಲಿ ಆಶಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.